ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಅವರೆಬೇಳೆ ಮಿಕ್ಸ್ಚರ್ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತಪ್ಪ. ಕರ್ನಾಟಕದಲ್ಲೆಲ್ಲ ಇದು ತುಂಬ ಫೇಮಸ್ಸು. ನೋಡಿ, 2 kg ಅಷ್ಟು ಅವರೆಕಾಯಿ ತೊಗೊಂಡು ಅವರೆಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಕಾಳು ಬಂದಿದೆ. ಇವಾಗ ಇದನ್ನು ಒಂದು ಬಟ್ಟೆ ಮೇಲೆ 1/4 ಗಂಟೆ ತೇವಾಂಶ ಎಲ್ಲ ಸ್ವಲ್ಪ ಎಳ್ಕೋಬೇಕು. ನೀರಾಗಿರಬಾರ್ದು, ಆದರೆ ತೇವಾಂಶ ಇರಬೇಕು. ಆ ಥರ ಒಣಗಾಕೊಂಡಿದ್ದೀನಿ. ಇವಾಗ ಬಾಣಲೆ ಇಟ್ಕೊಂಡು ಇದರಲ್ಲಿ ಆಯಿಲ್ ಹಾಕಿ ಆಯಿಲ್ ಬಿಸಿ ಮಾಡ್ಕೋಬೇಕು. ನಿಮಗೆ ಕಬ್ಬಿಣದ ಬಾಣಲಿ ಇದ್ರೆ ಚೆನ್ನಾಗಿರುತ್ತೆ. ಆಯಿಲ್ ಸ್ವಲ್ಪ ಆಚೆ ಈಚೆ ಬಂದಾಗ ಕಪ್ಪಾಗ್ಬಿಡುತ್ತೆ ಬೇರೆ ಕಲರ್ ಬಾಣಲಿಗಳಾದ್ರೆ. ಮತ್ತೆ ಐರನ್ ಬಾಣಲಿ ಅಂದ್ರೆ ನಿಮಗೆ ನೀಟಾಗಿರುತ್ತೆ, ಏನು ಕರೆ ಆದ್ರೂ ಕಾಣೋದಿಲ್ಲ. ಇವಾಗ ನಾನು ಇದರಲ್ಲಿ ಆಯಿಲ್ ಹಾಕಿಟ್ಕೊಂತೀನಿ. ಬಿಸಿ ಆಗ್ಬೇಕು ಆಯಿಲು. ನೋಡಿ, ಆಯಿಲ್ ಇಟ್ಕೊಂಡಿದ್ದೀನಿ. ಇವಾಗ ಬಿಸಿ ಆಗ್ತಾ ಇದೆ. ಇವಾಗ ಬೇಳೆ ಎಲ್ಲ ನಾನು ಬಟ್ಟೆ ಮೇಲೆ ಹಾಕಿಟ್ಕೊಂಡಿದ್ದೆ ಅಲ್ವಾ, ತೋರಿಸ್ತೀನಿ ನೋಡಿ. ಗ್ರೀನ್ ಆಗು ಇರಬಾರ್ದು, ವೈಟ್ ಆಗು ಇರಬಾರ್ದು. ಈ ತರ 2 ಮಿಕ್ಸ್ ಅಲ್ಲಿ ಇದ್ರೇನೆ ಚೆನ್ನಾಗಿರೋದು. ಈ ತರ ಇದ್ದಾಗ ನಿಮ್ಗೆ ಮಿಕ್ಸ್ಚರು ಟೇಸ್ಟಿ ಆಗಿರುತ್ತೆ. ಫುಲ್ಲು ಗ್ರೀನು ಇರಬಾರ್ದು, ಇಲ್ಲ ಫುಲ್ಲು ವೈಟು ಇರಬಾರ್ದು, ಫ್ರೆಶ್ ಆಗು ಇರಬೇಕು ಕಾಯಿ. ನೋಡಿ, ಇವಾಗ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಕಮ್ಮಿ ಆಗುತ್ತಲ್ವಾ ಅವರೆಕಾಯಿ. ಇವಾಗ 60 ಇದೆ. 50-40 ಬಂದಾಗ ನೀವು ಈ ತರ ಮಾಡಿಟ್ಕೊಂಡು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳು ತನಕ ನೀಟಾಗಿ ಕೆಡದಂತೆ ಇರುತ್ತೆ. ತಿನ್ಬೋದು, ಫ್ರೆಶ್ ಆಗೇ ಇರುತ್ತೆ. ನೋಡಿ, ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್. ಇವಾಗ ನೋಡಿ, ಹಾಕಿರೋದ್ರಿಂದ ಫಸ್ಟ್ ನೋಡಿ ಬಬಲ್ಸ್ ತುಂಬಾ ಜೋರಾಗಿ ಬರ್ತಾ ಇದೆ. ತೇವಾಂಶ ಇದೆ ಒಳಗಡೆ. ಫಸ್ಟ್ ಐಯಲ್ಲಿ ಇಡಿ, 2-3 ನಿಮಿಷ ಅಷ್ಟೇನೆ. ಆಮೇಲೆ ಸ್ವಲ್ಪ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಒಳಗಡೆ ಹಸಿಯಾಗೇ ಇರುತ್ತೆ, ಮೇಲೆ ಮಾತ್ರ ಇದಾಗಿ ಬೆಂದಿರುತ್ತೆ. ಫ್ರೈ ಆಗ್ಬೇಕಿದು ಆಯಿಲಲ್ಲಿ. ನೋಡಿ, ಈ ತರ ನಿಧಾನವಾಗಿ ಬೇಯಿಸ್ಕೊಳ್ಳಿ. ಬೇರೆ ಇದು ಫ್ರೈ ಆಗಿದೆ ಅಂದ್ರೆ ಹೆಂಗ್ ತಿಳ್ಕೊಳ್ಳೋದು ಅಂದ್ರೆ, ಮೇಲ್ಗಡೆ ಎಲ್ಲ ಬಂದು ನಿಂತ್ಕೊಳ್ಳುತ್ತೆ ಕಾಳುಗಳು. ಕೆಳಗಡೆ ಇರೋ ಕಾಳೆಲ್ಲ ಅದು ತೇವಾಂಶ ಎಲ್ಲ ನೀಟಾಗಿ ಹೋದ್ಮೇಲೆ ಮೇಲ್ಗಡೆ ಬಂದು ನಿಂತ್ಕೊಳ್ಳುತ್ತೆ. ನೋಡಿ, ತೋರಿಸ್ತಾ ಇದೀನಿ ನೋಡಿ, ಆ ತರ ಇರುತ್ತೆ. ಅವಾಗ ತೇವಾಂಶ ಇಲ್ಲ ಅಂತ ಅರ್ಥ ಕಾಳಲ್ಲಿ. ನೀವು ಹಾಗೆ ತೆಗ್ದಾಕ್ಬಿಟ್ರೆ ಕ್ರಿಸ್ಪಿ ಇರಲ್ಲ, ಮೆತ್ತಗಿರುತ್ತೆ ಕಾಳು. ಈ ತರ ಬಂದು 1 ನಿಮಿಷ ವೆಯ್ಟ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ನೋಡಿ, ಎಲ್ಲ ಬಂದ್ಮೇಲೆ ನಿಂತ್ಕೊಂತ ಇದೆ. ಸಿಂಗಲ್ ಇರುತ್ತಲ್ವ ಬೇಳೆ, ಅದೆಲ್ಲ ಕೆಳಗಡೆ ನಿಂತಿರುತ್ತೆ. ಅದನ್ನು ಇದೆಲ್ಲ ತೆಗೆದ್ಮೇಲೆ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಡಿ. ಹಾಗೆ ಬಿಟ್ರೆ ನೆಕ್ಸ್ಟ್ ಹಾಕ್ತಿವಲ್ವಾ, ಅವಾಗ ಅದೆಲ್ಲ ಸೀದೋಗ್ಬಿಡುತ್ತೆ. ಎಲ್ಲಾನು ಟೋಟಲ್ ಆಗಿ ಇರೋದನ್ನೆಲ್ಲ ರಿಮೂವ್ ಮಾಡ್ಬೇಕು. ನೋಡಿ, ಮೇಲೆ ಎಲ್ಲ ನಿಂತಿದೆ. ಈ ತರ ಸೌಂಡ್ ಬರುತ್ತೆ, ನಾವ್ ಹಿಂಗ್ ಅಲ್ಲಾಡ್ಸಿದ್ರೆ ಸೌಂಡ್ ಬರುತ್ತೆ, ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಈ ತರ ಎಲ್ಲ ತಗೊಂಡ್ಬಿಡ್ಬೇಕು ನಾವು. ಮೇಲ್ಗಡೆನೆಲ್ಲ ಫಸ್ಟ್ ರಿಮೂವ್ ಮಾಡ್ಕೋಬೇಕು, ಆಮೇಲೆ ಕೆಳಗಡೆದ್ನು ಸೇರಿ ತೆಗೆದ್ಬಿಡ್ಬೇಕು. ಇದನ್ನ ಕಡಲೆಬೇಳೆನಲ್ಲಿ ಕೂಡ ಮಾಡ್ಬೋದು. ಕಡಲೆಬೇಳೆ ನೆನೆಸ್ಬಿಟ್ಟು ಇದೇ ತರ ಹಾಕ್ಬಿಟ್ಟು ಈ ತರ ಆಯಿಲ್ ಎಲ್ಲ ಫ್ರೈ ಮಾಡಿ ಉಪ್ಪು ಖಾರ ಹಾಕಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಮತ್ತೆ ಹೆಸರು ಬೇಳೆನಲ್ಲೂ ಮಾಡ್ತಾರೆ, ಮೂಂಗ್ ದಾಲ್ ನಮ್ಕಿನ್ ಅಂತ. ಅದನ್ನು ಅದೇ ತರ ನೀರಲ್ಲಿ ನೆನೆಸ್ಬಿಟ್ಟು ನೋಡಿ, ವೈಟ್ ಇದೆ ಇಲ್ಲ, ಅದೆಲ್ಲ ಕೆಳಗಡೆ ನಿಂತಿತ್ತು ಸಿಂಗಲ್ ಬೇಳೆಗಳು. ಅದನ್ನೆಲ್ಲ ಟೋಟಲ್ ಆಗಿ ಇವಾಗ ರಿಮೂವ್ ಮಾಡ್ಬಿಡ್ತೀನಿ. ನೋಡಿ, ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಲ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪನೇ ಬಿಸಿನಲ್ಲಿ ಇರುವಾಗಲೇ ಸೇರಿಸಿದ್ರೆ ಚೆನ್ನಾಗಿರುತ್ತೆ, ಹಿಡ್ಕೊಳ್ಳುತ್ತೆ ಉಪ್ಪು ಖಾರ. ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ. ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಲೈಟಾಗಿ ಮೈಲ್ಡ್ ಆಗಿರ್ಬೇಕು ಅಂದ್ರೆ ಕಮ್ಮಿ ಹಾಕೊಳ್ಳಿ. ಇವಾಗ 2ನೇ ರೌಂಡ್ ಬೇಯ್ತಾ ಇದೆ. ನೋಡಿ, ಸೆಕೆಂಡ್ ಟ್ರಿಪ್ ಕೂಡ ಹಾಕಿದ್ದೀನಿ. ಫಸ್ಟ್ ಹೇಳಿರೋ ತರ ಒಂದು 4 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಹೈಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು 3-4 ಮಿನಿಟ್ಸ್ ಲೋ ಅಲ್ಲಿ ಇಟ್ಕೊಳ್ಳಿ. ಮೇಲ್ಗಡೆ ತೇಲ್ ಬಂದ 1 ನಿಮಿಷ ವೆಯ್ಟ್ ಮಾಡಿಬಿಟ್ಟು ತೆಗೆದ್ಬಿಡಿ. ತೆಗ್ದಿದ್ದಾಯ್ತು. ನಾನು ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜ ಫ್ರೈ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ಫಸ್ಟ್ ಹೈಯಲ್ಲಿ ಇಟ್ಕೊಂಡು ಆಮೇಲೆ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಅವಾಗ ಕ್ರಿಸ್ಪಿಯಾಗಿ ಬರೋದು ನಿಮಗೆ. ಇಲ್ಲ ಅಂದ್ರೆ ಮೆತ್ತಗಿರುತ್ತೆ ಕಡಲೆ ಬೀಜ, ಚೆನ್ನಾಗಿರೋದಿಲ್ಲ ಮಿಕ್ಸರ್ ಜೊತೆನಲ್ಲಿ. ನೋಡಿ, ಈ ತರ ಕಲರ್ ಬಂದ್ಮೇಲೆ ಅದನ್ನು ಅವರೆಬೇಳೆ ಜೊತೆ ತೆಗೆದು ಸೇರಿಸ್ಕೊಂತೀನಿ. ಇವಾಗ ನೆಕ್ಸ್ಟ್ ಉರಿಗಡ್ಲೆ. ಇದು ಆಲ್ರೆಡಿ ಫ್ರೈಡ್ ಗ್ರಾಮ್ ಅಲ್ವಾ, ಮಾಡುವಾಗ್ಲೇನೆ ಒಂದು ಟೆಂಪರೇಚರ್ ಅಲ್ಲಿ ಇಟ್ಟು ಈ ಕಡಲೆನ ಮಾಡಿರ್ತಾರೆ, ಅದಕ್ಕೆ ಫ್ರೈಡ್ ಗ್ರಾಮ್ ಅನ್ನೋದು. ಇವಾಗ ಆಯಿಲ್ ಅಲ್ಲಿ 1 or 2 ಮಿನಿಟ್ಸ್ ಬಿಸಿ ಆದ್ರೆ ಸಾಕು, ತೆಗೆದ್ಬಿಡೋಣ. ನಂತರ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಆದ್ರೂ ಪರವಾಗಿಲ್ಲ, ಪೇಪರ್ ಅವಲಕ್ಕಿ ಆದ್ರೂ ಪರವಾಗಿಲ್ಲ, ಸೇರಿಸ್ಕೊಂಡೆ. ಅದನ್ನು ಸ್ವಲ್ಪ ಪುರಿ ತರ ಬಂದ ತಕ್ಷಣ ತೆಗೆದ್ಬಿಡೋಣ. ಇವಾಗ ಕೊಬ್ಬರಿನೂ ಹಾಕ್ಬಿಟ್ಟು, ಅವಲಕ್ಕಿ ಹಾಕುವಾಗಲೂ ಅಷ್ಟೇ ಐ ಫ್ಲೇಮಲ್ಲಿ ಇದ್ರೆ ಅವಲಕ್ಕಿ ನೀಟಾಗಿ ಬರೋದು. ನೀವು ಕಮ್ಮಿ ಮಾಡಿಬಿಟ್ರೆ ಹಾಗೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಕಲರ್ ಟರ್ನ್ ಆದಮೇಲೆ ಕೊಬ್ಬರಿನೂ ತೆಗೆದ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು.
ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಹಾಕ್ಬಿಟ್ಟು ತೇವಾಂಶ ಎಲ್ಲ ನೀರಿರುತ್ತಲ್ವ, ನೀರಂಶ ಇರುತ್ತಲ್ವ, ಹಸಿ ಅಲ್ವಾ ಕರ್ಬೇವಿನ ಸೊಪ್ಪು, ಅದರಿಂದ ನೋಡಿ ಈ ಥರ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿ ಹಾಕ್ಬಿಟ್ಟು ಉಪ್ಪು ಖಾರ ಎಷ್ಟು ಬೇಕೋ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ, ಅವರೆಬೇಳೆ ಮಿಕ್ಸ್ಚರು. ಆರಿದ ನಂತರ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ಥ್ಯಾಂಕ್ ಯು.